ಆಕಾಶವಾಣಿ ಧಾರವಾಡ. ರಂಗನಾಟಕ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳ ಮಹಾತ್ಮೆ. ಮೂಲ ರಚನೆ ಡಾ ಪಂಡಿತ್ ಪುಟ್ಟರಾಜ ಗವಾಯಿಯವರು. ಬಾನುಲಿಗೆ ಅಳವಡಿಸಿ ನಿರ್ದೇಶಿಸಿದವರು ಮಹಾದೇವ ಹೊಸೂರ್. ಪ್ರಸ್ತುತಿ ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ, ಗದಗ್. ಕೇಳಿ ರಂಗನಾಟಕ ಹಾನಗಲ್ ಶ್ರೀ ಕುಮಾರ ಶಿವಯೋಗಿಗಳ ಮಹಾತ್ಮೆ. सागरं चैव साहित्यभूषणं तथा लिङ्गपूजा सदानन्दं वन्दे पञ्चाक्षर गुरुवरं वन्दे पञ्चाक्षर गुरुवरम् पंचाक्षर गुरुवरम्. उळिदु बा गानयोगी शिवस्वरूपनाद ब्रह्माकर. इळिदु बा गानयोगी शिवस्वरूपनाद ब्रह्माकर. सप्तस्वर सागर महिमनाम आगर. सप्तस्वर सागर महिमनाम आगर. ಧರಗಿಳಿದು ಬೆಳಗಿಸುವ ಪಂಚಾಕ್ಷರ. ಧರಗಿಳಿದು ಬೆಳಗಿಸುವ ಪಂಚಾಕ್ಷರ. ಇಳಿದು ಬಾ ಗಾನಯೋಗಿ ಶಿವಸ್ವರೂಪನಾದ ಬ್ರಹ್ಮಾಕರ. ಇಳಿದು ಬಾ ಗಾನಯೋಗಿ ಶಿವಸ್ವರೂಪನಾದ ಬ್ರಹ್ಮಾಕರ. ಅಂಧರಿಗೆ ಜ್ಞಾನ ನಿಧಿ ಗದುಗಿನ ಗಂಧರ್ವ. ವಿಶ್ವ ತುಂಬಿ ಬೆಳಗುತ್ತಿದೆ ಸಂಗೀತದ ಪರ್ವ. ಅಂಧರಿಗೆ ಜ್ಞಾನ ನಿಧಿ ಗದುಗಿನ ಗಂಧರ್ವ. ವಿಶ್ವ ತುಂಬಿ ಬೆಳಗುತ್ತಿದೆ ಸಂಗೀತದ ಪರ್ವ. ಧರಗಿಳಿದು ಬೆಳಗಿಸುವ ಪಂಚಾಕ್ಷರ. ಧರಗಿಳಿದು ಬೆಳಗಿಸುವ ಪಂಚಾಕ್ಷರ. ಇಳಿದು ಬಾ ಗಾನಯೋಗಿ ಶಿವಸ್ವರೂಪನಾದ ಬ್ರಹ್ಮಾಕರ. ಇಳಿದು ಬಾ ಗಾನಯೋಗಿ ಶಿವಸ್ವರೂಪನಾದ ಬ್ರಹ್ಮಾಕರ. ಅನುವನುವಲಿ ಮೊಳಗುತ್ತಿದೆ ಶ್ರೀ ಗುರು ಪಂಚಾಕ್ಷರ. ನಿನ್ನ ನಾಮ ಎಲ್ಲರಲ್ಲೂ ಜಯ ಜಯಕಾರ. ಅನುವನುವಲಿ ಮೊಳಗುತ್ತಿದೆ ಶ್ರೀ ಗುರು ಪಂಚಾಕ್ಷರ. ನಿನ್ನ ನಾಮ ಎಲ್ಲರಲ್ಲೂ ಜಯ ಜಯಕಾರ. ಧರಗಿಳಿದು ಬೆಳಗಿಸುವ ಪಂಚಾಕ್ಷರ. ಧರಗಿಳಿದು ಬೆಳಗಿಸುವ ಪಂಚಾಕ್ಷರ. ಇಳಿದು ಬಾ ಗಾನಯೋಗಿ ಶಿವಸ್ವರೂಪನಾದ ಬ್ರಹ್ಮಾಕರ. ಇಳಿದು ಬಾ ಗಾನಯೋಗಿ ಶಿವಸ್ವರೂಪನಾದ ಬ್ರಹ್ಮಾಕರ. ಸಪ್ತಸ್ವರ ಸಾಗರ ಮಹಿಮನಾಮ ಆಗರ. ಸಪ್ತಸ್ವರ ಸಾಗರ ಮಹಿಮನಾಮ ಆಗರ. ಧರಗಿಳಿದು ಬೆಳಗಿಸುವ ಪಂಚಾಕ್ಷರ. ಧರಗಿಳಿದು ಬೆಳಗಿಸುವ ಪಂಚಾಕ್ಷರ. ಇಳಿದು ಬಾ ಗಾನಯೋಗಿ ಶಿವಸ್ವರೂಪನಾದ ಬ್ರಹ್ಮಾಕರ. ನಾದ ಬ್ರಹ್ಮಾಕರ. ನಾದ ಬ್ರಹ್ಮಾಕರ. ನಮ್ಮ ಕನ್ನಡ ನಾಡಿನಲ್ಲಿ ಶರಣರು, ಸಂತರು, ಮಹಾಂತರು, ತಪಸ್ವಿಗಳು, ಲೀಲಾ ಪುರುಷರು
ಅವತರಿಸಿ ಪವಿತ್ರಗೊಳಿಸಿದ ಈ ಪುಣ್ಯ ಭೂಮಿಯಲ್ಲಿ ಕಳೆದ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಜನಿಸಿ 20ನೇ ಶತಮಾನದ ಪೂರ್ವಾರ್ಧ ಭಾಗದವರೆಗೂ ಜೀವಿಸಿ 20ನೇ ಶತಮಾನದ ಅವಿಸ್ಮರಣೀಯ ಕಾಲಘಟ್ಟದಲ್ಲಿ ನಾಡೇ ಕಂಡರಿಯದ ಮಹಾಮಾನವತಾವಾದಿ ಹೊಸ ಯುಗವನ್ನು ಹುಟ್ಟುಹಾಕಿ ಸ್ವಾರ್ಥರಹಿತ ಅರ್ಥಪೂರ್ಣವಾದ ಬಾಳನ್ನು ಬೆಳಗಿದ ಕಾರುಣಿಕ ಯುಗ ಪುರುಷ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳು. ಸಮಾಜ ಸೇವೆಗೆ ಶಿವಪೂಜೆಯೆಂದು ಜೀವಿಸಿದ ಈ ಮಹಾತ್ಮ ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಜೋಯಿಸರ ಅರಳಹಳ್ಳಿ ಎಂಬ ಸಣ್ಣ ಗ್ರಾಮದಲ್ಲಿ. ಹಿರೇಮಠದ ಬಸಯ್ಯ ನೀಲಮ್ಮ ಎಂಬ ಶರಣ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಪ್ರಭನಾಮ ಸಂವತ್ಸರ ಭಾದ್ರಪದ ಶುಕ್ಲ ಪಕ್ಷ ತ್ರಯೋದಶಿಯ ಬುಧವಾರ ಬೆಳಗಿನ ಜಾವದಲ್ಲಿ ಸೆಪ್ಟೆಂಬರ್ 11 ಕ್ರಿಸ್ತಶಕ 1867ರಲ್ಲಿ ಎರಡನೆಯ ಮಗನಾಗಿ ಶ್ರೀ ಕುಮಾರ ಶಿವಯೋಗಿಗಳ ಜನನವಾಯಿತು. ಬನ್ನಿ, ನಾವೆಲ್ಲರೂ ಆ ಪುಣ್ಯ ಪುರುಷನ ನಾಮಕರಣದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ. ಯವ್ವ ಗುರ್ತಾಯಿ, ಬಾರುದ್ರಮ್ಮ, ಈಗ ಬಂದೇನು? ಹೌದ್ರಿ ಯವ್ವ, ಈಗ ಬಂದೆ ನೋಡ್ರಿ. ನಿಮ್ಮ ಹಿರೇ ಮಗ ಶಿವಬಸಯ್ಯ ಎಲ್ಲಿ ಹೋಗಿರ್ರಿ ಯವ್ವ? ಒಟ್ಟ ನನ್ನ ಕಣ್ಣಿಗೆ ಕಾಣಿಸ್ವಲ್ಲ. ನನ್ನ ತವರು ಮನಿ ಲಿಂಗದಳಿಗೆ ಹೋಗ್ಯಾನವ. ನೀಲ, ಮಗು ಎಷ್ಟು ಹೊತ್ತಾತ ಅಳಾಕತ್ತಿ? ಮಗುವಿಗೆ ಹಾಲನ್ನು ಕುಡಿಸು. ಇವತ್ ಮುಂಜಾನಿಂದ ಇಷ್ಟ ಆಟ ಮಾಡಾಕತ್ಯಾನ. ಹಾಲು ಕುಡಿವಲ್ಲ, ಅಳುದು ಬಿಡುವಲ್ಲ. ಇವನು ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನನಗ್ ಗೊತ್ತಾಗವಲ್ತ್ರಿ. ಯವ್ವ ಗುರುತಾಯಿ, ಇವತ್ತು ಕೂಸಿಗೆ ಹೆಸರಿಡದೈತಿ ಅಂತ ಹೇಳಿ ಹೊಸ ಬಟ್ಟಿ ಹಾಕಿರಿ. ಕೂಸು ಹಳದ ನಿಲ್ಸ್ವಲ್ತು. ಯಾರ ದೃಷ್ಟಿ ತಾಗಿತಾ ಏನ? ಅವ್ರ ಮನೆ ಹಾಳಾಗ್ಲಿ. ರುದ್ರಮ್ಮ, ಆ ಸೃಷ್ಟಿಕರ್ತನ ಇಚ್ಛೆಯಂತೆ ಹುಟ್ಟಿದ ನನ್ನ ಮಗು ದೃಷ್ಟಿ ತಾಗಿದರೆ ಅಳುವವನಲ್ಲ. ಇವನ ಅಳುವಿನ ಹಿಂದೆ ನಮಗರಿಯದ ಏನೋ ಒಂದು ಸೂಚನೆ ಇದೆ. ನೀಲ, ಏನು ಹೇಳ್ತಿರುವೆ ನೀನು? ಹೌದು ಸ್ವಾಮಿ. ಅಂದೊಂದು ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಕನಸೊಂದು ಬಿದ್ದಿತ್ತು. ಆ ಕನಸಿನಲ್ಲಿ ಜಂಗಮ ಶಿವಯೋಗಿಯು ನನಗೆ ಸುಂದರವಾದ ಸುವಾಸನೆಯ ಹೂವನ್ನು ಕೊಟ್ಟು, ತಾಯಿ ನೀಲಮ್ಮ, ನಿನ್ನ ಗರ್ಭದಲ್ಲಿ ಶಿವನ ಅಪೇಕ್ಷೆಯ ಮೇರೆಗೆ ಕಾರುಣಿಕ ಪುರುಷನ ಜನನವಾಗುತ್ತದೆ ಎಂದು ಹೇಳಿ ಅದೃಶ್ಯವಾದರು. ಆ ಶಿವಯೋಗಿಯ ವಾಣಿಯಂತೆ ವರ್ಷ ತುಂಬುವುದರೊಳಗಾಗಿ ಈ ಕಂದ ನನ್ನ ಮಡಿಲಿಗೆ ಬಂದ. ಹಾ, ಎಂತ ಪುಣ್ಯವತಿ ತಾಯಿ ನೀವು. ಕರೆ ಬಂದ್ರು ಈ ಕೂಸಿನ ಮುಖದಾಗ ಆ ಶಿವನ ಕಳೆ ಐತ್ ನೋಡ್ರಿ ಯವ್ವ. ಗುರುತಾಯಿ, ಕೂಸಿಗೆ ಏನಂತ ಹೆಸರಿಡ್ಬೇಕಂತ ಮಾಡಿರಿ ಅವರ? ನಮ್ಮ ಮನೆಯ ಕುಲಗುರುಗಳಾದ ಹಾಲಸ್ವಾಮಿ ಹೆಸರಿಡಬೇಕು ಅಂತ ಮಾಡಿವಿ. ನೀಲ, ನನ್ನ ಸಂಕಲ್ಪವೂ ಅದೇ ಆಗಿದೆ. ಹಾಲಸ್ವಾಮಿಗಳ ಹೆಸರನ್ನ ಧ್ಯಾನಿಸಿ ಮಗುವಿನ ಹಣೆಗೆ ಭಸ್ಮ ಲೇಪಿಸು. ಆಗಲಿ ಸ್ವಾಮಿ. ಯವ್ವ ಗುರುತಾಯಿ, ನೋಡಿಯವ್ವ, ಹಾಲ್ ಸ್ವಾಮಿಗಳ ಹೆಸರು ಹೇಳಿದ ಕೂಡ್ಲ ಮಗ ಅಳದ ನಿಲ್ಸಿಬಿಡ್ತು. ಇನ್ನು ತೊಟ್ಟಿಲೊಳಗ ಎಷ್ಟು ಚಂದ ಕಾಣಿಸಕತ್ತತಿ ನೋಡ್ರಿ ಯವ್ವ. ಹೌದು, ಹಾಲಯ್ಯನೆಂಬ ನಾಮಕರಣ ಮಾಡಬೇಕು ಅಂತ ಆ ಶಿವನ ಇಚ್ಛೆ ಇತ್ತು ಅಂತ ಕಾಣಿಸುತ್ತೆ. ಮಗುವಿಗೆ ಹಾಲಯ್ಯನೆಂದು ನಾಮಕರಣ ಮಾಡಿ ಜೋಗುಳ ಹಾಡ್ರಿ. ಆಗಲಿ ಸ್ವಾಮಿ. ಜೋ 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 ಶಿವನ ಕೃಪೆಯ ಕಂದ ಜೋ, ಶಿವೆಯ ಮನದ ನಂದ ಜೋ 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 ಶಿವನ ಕೃಪೆಯ ಕಂದ ಜೋ, ಶಿವೆಯ ಮನದ ನಂದ ಜೋ 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 ಜೋ.
ಜೋ ಶಿವಯೋಗಿ ಜೋ ರಾಗದೋ ರವಿರಾಗಿ ಜೋ ಯೋಗಿ ಜೋ ಶಿವಯೋಗಿ ಜೋ ರಾಗದೋ ರವಿರಾಗಿ ಜೋ ನಿರಾಭಾರಿ ನಿರಂಜನನಿ ನಿರುಪಮಾನವಿ ಜೋ 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 ಶಿವನ ಕೃಪೆಯ ಕಂದ ಜೋ ಶಿವೆಯ ಮನದ ನಂದ ಜೋ 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 6 ವರ್ಷದ ಬಾಲಕ ಹಾಲಯ್ಯ ಓದು ಬರಹದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದರು. ಹಾಲಯ್ಯನಿಗೆ ಅಕ್ಷರಜ್ಞಾನ ನೀಡಿದವರು ಮನೆಯನ್ನೇ ಶಾಲೆಯನ್ನಾಗಿ ಮಾಡಿದ ಅಜ್ಜ ಕೊಟ್ಟೂರು ಬಸವಾರ್ಯರು. ಹಾಲಯ್ಯ ಹುಟ್ಟಿದ ಕುಟುಂಬ ಜಂಗಮರ ಮನೆತನವಾಗಿದ್ದರೂ ಬಡತನದ ಬೇಗುದಿಯಲ್ಲಿ ಬೇಯುತ್ತಿತ್ತು. ಇಂತಹದರಲ್ಲಿ ಕರುಣಾಜನಕ ಘಟನೆಯನ್ನು ದೈವಿ ಶಕ್ತಿ ತಂದೊಡ್ಡಿತು. ತಂದೆಯ ಅಕಾಲಿಕ ಮರಣ ತಾಯಿಗೆ ಸಿಡಿಲು ಬಡದಂತಾಯಿತು. ತಂದೆಯನ್ನು ಕಳೆದುಕೊಂಡ ಹಾಲಯ್ಯನಿಗೆ ಭಿಕ್ಷೆಯೊಂದೇ ಬಡತನ ಕಳೆಯುವ ಜೀವನಾಧಾರವಾಯಿತು. ಮನಸ್ಸಿಲ್ಲದಿದ್ದರೂ ಮನೆ ಮನೆಗೆ ಭಿಕ್ಷೆಗೆ ಹೊರಟ ಹಾಲಯ್ಯನಿಗೆ ಒಂದು ಘಟನೆ ಬಯಸದೇ ಬಂದ ಭಾಗ್ಯವಾಯಿತು. ಆ ಘಟನೆ ಬಾಲಕ ಹಾಲಯ್ಯನ ಜೀವನದಲ್ಲಿ ಹೊಸ ಘಟ್ಟಗಳಿಗೆ ನಾಂದಿ ಹಾಡಿತು. ಬನ್ನಿ, ಆ ಘಟನೆ ಯಾವುದು ಎಂದು ಆಲಿಸೋಣ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಶಿವಶಿವ, ಏನಿದು? ದಾರಿಯ ಮಾರ್ಗದಲ್ಲಿ ಇಷ್ಟೊಂದು ದುಡ್ಡು ಬಿದ್ದಿದೆ. ಯಾರಾದರೂ ಕಳೆದುಕೊಂಡಿರಬಹುದೇ? ಮಗು, ನೀನು ಭಿಕ್ಷುಕನಲ್ಲವೇ? ದಾರಿಯಲ್ಲಿ ಬಿದ್ದ ದುಡ್ಡನ್ನೇಕೆ ಬಿಟ್ಟು ಹೊರಟಿರುವೆ? ಸ್ವಾಮಿ, ನಾನು ಬೇಡಿ ಪಡೆಯುವ ಭಿಕ್ಷುಕನೇ ಹೊರತು ಕಳ್ಳ ಭಿಕ್ಷುಕನಲ್ಲ. ಈಗ ನೀನು ತೆಗೆದುಕೊಳ್ಳದಿದ್ದರೆ ಬೇರೆ ಇನ್ನಾರೋ ಆ ದುಡ್ಡನ್ನು ತೆಗೆದುಕೊಳ್ಳುವರು. ತೆಗೆದುಕೋ. ಯಾರಾದರೂ ತೆಗೆದುಕೊಳ್ಳಲಿ ಸ್ವಾಮಿ. ನಾನು ಮಾತ್ರ ನನ್ನ ಕುಲದ ಉದ್ಯೋಗವಾದ ಭಿಕ್ಷೆಯನ್ನು ಬೇಡೇ ಬದುಕತಕ್ಕವನು. ಮೇಲಾಗಿ ನಾವು ವೀರಶೈವ ಮಠದ ಗುರುಸ್ಥಳದವರು. ಅಂದಾಗ ನಾವೇ ತಪ್ಪು ಮಾಡಿದರೆ ಹೇಗೆ ಸ್ವಾಮಿ? ಇಷ್ಟೊಂದು ಮಾತನಾಡುವ ನೀನು ಓದಿ ಶಿಕ್ಷಣ ಪಡೆಯಬೇಕಾದ ವಯಸ್ಸಿನಲ್ಲಿ ಭಿಕ್ಷೆ ಬೇಡುತ್ತಾ ಮನೆ ಮನೆ ತಿರುಗುವುದು ತಪ್ಪು ಅಂತ ನಿನಗೆ ತಿಳಿಯುವುದಿಲ್ಲವೇ? ಹೌದು ಸ್ವಾಮಿ, ನನಗೂ ಶಾಲೆ ಕಲಿಯಬೇಕೆಂಬ ಮಹದಾಸೆ ಇದೆ. ಆದರೆ ನಾವು ಬಡವರು, ಈ ಜೋಳಿಗೆಯಿಂದಲೇ ಜೀವನ ನಡೆಸತಕ್ಕವರು. ನನ್ನ ತಂದೆ, ನನ್ನ ಅಜ್ಜ ಇಬ್ಬರೂ ಶಿವೈಕ್ಯರಾಗಿದ್ದಾರೆ. ಈಗ ಮನೆಯಲ್ಲಿ ಇರತಕ್ಕವರೆಂದರೆ ನಾನು, ನನ್ನ ಅಣ್ಣ ಮತ್ತು ನನ್ನ ತಾಯಿ. ನಾನು, ನನ್ನ ಅಣ್ಣ ಈ ಜೋಳಿಗೆ ಹಿಡಿದೇ ಜೀವನ ಸಾಗಿಸಬೇಕಾಗಿದೆ. ಇದು ಅನಿವಾರ್ಯ. ಮೇಲಾಗಿ ನಮ್ಮ ಊರಿನಲ್ಲಿ ಶಾಲೆಯೂ ಇಲ್ಲ. ನಾನು ಶಾಲೆ ಕಲಿಯಬೇಕಾದರೆ ಎಲ್ಲಿಗೆ ಹೋಗಲಿ? ಹೇಗೆ ಕಲಿಯಲಿ ಸ್ವಾಮಿ? ಮಗು, ನಿನ್ನ ಕರುಣಾಜನಕ ಕತೆ ಕೇಳಿ ನನಗೂ ಬಹಳ ಖೇದವಾಗುತ್ತಿದೆ. ಆದರೂ ನೀನು ವಿದ್ಯೆ ಕಲಿಯಲೇಬೇಕು, ಮನೆಯನ್ನು ತೊರೆಯಲೇಬೇಕು. ಮಗು, ನೀನು ಈಗಲೇ ಕರ್ಜರಿ ಗ್ರಾಮಕ್ಕೆ ಹೋಗು. ಅಲ್ಲಿ ರಾಚಯ್ಯ ಸ್ವಾಮಿ ಹಿರೇಮಠ ಎಂಬ ಅಯ್ಯನವರಿದ್ದಾರೆ. ಅವರನ್ನು ಭೇಟಿಯಾಗು. ನಿನ್ನ ಕಾರ್ಯಗಳೆಲ್ಲವೂ ಸಿದ್ಧಿಯಾಗುವುದು. ಹೋಗು, ತಡ ಮಾಡಬೇಡ. ಹೊರಡು. ಆಯ್ತು ಸ್ವಾಮಿ, ಹೊರಡುವೆ. ಇನ್ನು ಮುಂದೆ ಯಾವತ್ತೂ ಈ ಜೋಳಿಗೆಯನ್ನು ಹಿಡಿಯುವುದಿಲ್ಲ, ಭಿಕ್ಷೆ ಬೇಡುವುದಿಲ್ಲ. ಒಂದು ವೇಳೆ ಈ ಜೋಳಿಗೆಯನ್ನು ಹಿಡಿಯಲೇಬೇಕೆಂಬ ಪ್ರಸಂಗ ಬಂದರೆ ಇಡೀ ಸಮಾಜವನ್ನೇ ಬದುಕಿಸಿರಬೇಕು. ಅಂಥ ಜೋಳಿಗೆಯನ್ನು ಹಿಡಿಯುತ್ತೇನೆ, ಅಂಥ ಜೋಳಿಗೆಯನ್ನು ಹಿಡಿಯುತ್ತೇನೆ. ಬರುತ್ತೇನೆ ಸ್ವಾಮಿ, ಬರುತ್ತೇನೆ. ಭರಮಪ್ಪನ ಮಾತಿನಂತೆ ಕಾಲ್ನಡಿಗೆಯಲ್ಲಿ ಕರ್ಜರಿ ಗ್ರಾಮಕ್ಕೆ ಹೊರಟ ಹಾಲಯ್ಯ ಅಲ್ಲಿ ರಾಚಯ್ಯ ಸ್ವಾಮಿಯವರನ್ನ ಭೇಟಿಯಾಗಿ ತನ್ನ ಮನದ ಇಂಗಿತವನ್ನು ಹೇಳಿದನು. ಬಾಲಕ ಹಾಲಯ್ಯನ ಮುಖದಲ್ಲಿ ವಿದ್ಯೆಯ ಹಸಿವು ಎದ್ದು ಕಾಣುತ್ತಿತ್ತು.
ಇದನ್ನರಿತ ರಾಚಯ್ಯನವರು ಹಾಲಯ್ಯನಿಗೆ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆ ಮಾಡಿದರು. ಅಂದಿನ ಕಾಲದಲ್ಲಿ ಕನ್ನಡ 7ನೇ ಏತಿ ಮುಲ್ಕಿ ಪರೀಕ್ಷೆ ಪಾಸಾದರೆ ಮಾಮಲೆದಾರನಿಗೆ ಸಿಕ್ಕಷ್ಟೇ ಗೌರವ ಸಿಗುತ್ತಿತ್ತು. ಕರ್ಜರಿ ಗ್ರಾಮದಿಂದ 123 ಕಿಲೋಮೀಟರ್ ದೂರದಲ್ಲಿದ್ದ ಧಾರವಾಡ ಪಟ್ಟಣದಲ್ಲಿ ಮುಲ್ಕಿ ಪರೀಕ್ಷೆ ಪತ್ರಿಕೆ ಬರೆಯಲು ಕಾಲ್ನಡಿಗೆಯಲ್ಲಿ ಸಹಚರರೊಂದಿಗೆ ಪ್ರಯಾಣಿಸಿದರು. ಬರಿಗಾಲಿನ ಹಾಲಯ್ಯ ಧಾರವಾಡ ಮುಟ್ಟಿ ಪರೀಕ್ಷೆ ಬರೆಯುವಾಗ ಮೈತುಂಬ ಜ್ವರದ ಬಾಧೆ. ದೈವದಾಟ ಬಲ್ಲವರಾರು. ಮುಲ್ಕಿ ಪರೀಕ್ಷೆಯಲ್ಲಿ ಪಾಸಾಗದ ಹಾಲಯ್ಯ ಅನುತ್ತೀರ್ಣನಾಗಿ ಬೇಸರಗೊಂಡು ತಾಯಿಯ ತವರೂರಾದ ಲಿಂಗದಹಳ್ಳಿಗೆ ತೆರಳಿದರು. ಹಾಲಯ್ಯ ಲಿಂಗದಹಳ್ಳಿಯಲ್ಲಿ ಸಣ್ಣ ಮಕ್ಕಳಿಗಾಗಿ ಶಾಲೆಯೊಂದನ್ನು ಪ್ರಾರಂಭಿಸಿದರು. ಮಕ್ಕಳಿಗೆ ಶಿಕ್ಷಣ ಕೊಡುವುದರ ಜೊತೆಗೆ ನಿಜಗುಣ ಶಿವಯೋಗಿಗಳ ತತ್ವಶಾಸ್ತ್ರ, ಕವಿತೆಗಳ ಅಧ್ಯಯನವನ್ನು ಆರಂಭಿಸಿದರು. ಇತ್ತ ಬೆಳೆದ ಮಗನಾದ ಹಾಲಯ್ಯನಿಗೆ ಮದುವೆ ಮಾಡಬೇಕೆಂಬ ಆಸೆ ತಾಯಿ ನೀಲಮ್ಮಳದು. ಇದಕ್ಕೆ ಹಾಲಯ್ಯನ ಉತ್ತರ ಏನಿದೆಯೋ ಬನ್ನಿ ನೋಡೋಣ. ಮಗು, ಬೆಳೆದ ಮಕ್ಕಳಾದ ನಿಮ್ಮಿಬ್ಬರ ಮದುವೆ ಮಾಡಿ ಸಂತೋಷ ಪಡಬೇಕಾದ ನಿಮ್ಮ ತಂದೆ ತೀರಿ ಹೋಗಿ ಹಿಂದಿಗೆ 12 ವರ್ಷಗಳಾದವು. ಅವ್ವ, ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ನನ್ನ ತಂದೆ ಬದುಕಿಲ್ಲ ಎಂಬ ಕೊರಗು ಬಾರದಂತೆ ನನ್ನನ್ನು ಬೆಳೆಸಿರುವೆ. ಈಗೇಕಮ್ಮ ಈ ಕೊರಗು? ಬೆಳೆದ ಮಕ್ಕಳಾದ ನಿಮ್ಮಿಬ್ಬರ ಮದುವೆ ಮಾಡಿ ನನ್ನ ಕರ್ತವ್ಯ ಪೂರೈಸಬೇಕಾಗಿದೆ. ಅದಕ್ಕೆ ನಿಮ್ಮ ತಂದೆ ನೆನಪು ನನ್ನನ್ನು ಬಲವಾಗಿ ಕಾಡಿತು ಕಂದ, ಬಲವಾಗಿ ಕಾಡಿತು. ಅವ್ವ, ನಾನು ಹೀಗೆ ಮಾತನಾಡುತ್ತೇನೆ ಎಂದು ನೊಂದುಕೊಳ್ಳಬೇಡ. ಮದುವೆ ನನ್ನ ಅಣ್ಣನಿಗೆ ಮಾಡು. ನಾನು ಬ್ರಹ್ಮಚಾರಿಯಾಗಿ ಸಮಾಜ ಸೇವೆ ಮಾಡುವೆ ತಾಯಿ. ಏನು? ನೀನು ಬ್ರಹ್ಮಚಾರಿ ಆಗುವೆಯಾ? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಈಗಾಗಲೇ ನಿನಗಾಗಿ ಸುಂದರ ಕನ್ಯೆಯನ್ನು ಹುಡುಕಿದ್ದೇನೆ. ನೀನು ಗೃಹಸ್ಥನಾಗಿ ಮನೆಯಲ್ಲೇ ಪಾಠಶಾಲೆ ಆರಂಭಿಸು. ಅವ್ವ, ನಾನು ಗೃಹಸ್ಥನಾದರೆ ನನ್ನ ಸಮಾಜ ಸೇವೆ ಧ್ಯೇಯವು ಸಾಧಿಸಲಾರದು. ಮದುವೆ ಮಾಡಿ ನನ್ನ ಬಾಳನ್ನು ಸೀಮಿತಗೊಳಿಸಬೇಡ. ಸಮಾಜ ಸೇವೆಗಾಗಿ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ತಾಯಿ. ನಿನ್ನಷ್ಟು ತಿಳಿದವಳು ನಾನಲ್ಲ ಕಂದ. ಶಿವನಿಚ್ಛೆ ಹೇಗಿದೆಯೋ ಆಗಾಗಲಿ. ಅವ್ವ, ನೊಂದುಕೊಳ್ಳಬೇಡ. ಇದು ತೆಗೆದುಕೊಳ್ಳವ್ವ. ನಾನಿಲ್ಲಿ ಮಕ್ಕಳಿಗೆ ಶಾಲೆ ಕಲಿಸಿ ಸಂಪಾದಿಸಿದ ಹಣ 300 ರೂಪಾಯಿಗಳು. ಇವುಗಳನ್ನು ತೆಗೆದುಕೊಂಡು ನನ್ನನ್ನು ಸಮಾಜ ಸೇವೆಗಾಗಿ ಆಶೀರ್ವದಿಸಿ ಕಳಿಸಮ್ಮ. ಇಂದಿನಿಂದ ನಾನು ನಿನ್ನ ಮಗನಲ್ಲ, ಸಮಾಜದ ಮಗ. ಹಾಲಯ್ಯ, ಸಮಾಜದ ಮಗ. ನಾನಿನ್ನು ಹೊರಡುವೆ ತಾಯಿ, ಹೊರಡುವೆ. ಹಾಲಯ್ಯ, ಹಾಲಯ್ಯ, ಹಾಲಯ್ಯ. ತಾಯಿಯ ಆಶೀರ್ವಾದ ಪಡೆದು ಮನೆ ಬಿಟ್ಟು ಹೊರಟ ಹಾಲಯ್ಯನಿಗೆ ನಿಜಗುಣ ಶಿವಯೋಗಿಗಳ ತತ್ವಜ್ಞಾನದ ಸವಿಯನ್ನು ಸವಿಯಬೇಕು ಎಂಬ ಮಹದಾಸೆಯಿಂದ ಹಾಲಯ್ಯನ ಹೆಜ್ಜೆಗಳು ಹುಬ್ಬಳ್ಳಿಯತ್ತ ನಡೆದವು. ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರು ಅಂದಿನ ಕಾಲದ ಸಿದ್ಧಿಪುರುಷರಾಗಿದ್ದರು. ಗುರು ಸಿದ್ಧಾರೂಢರ ಮಾರ್ಗದರ್ಶನದಲ್ಲಿ ಹಾಲಯ್ಯನವರು ಶಟಸ್ಥಲ ಸಿದ್ಧಾಂತ ಅಧ್ಯಯನವನ್ನು ಪ್ರಾರಂಭಿಸಿದರು. ಧರ್ಮ ಗ್ರಂಥಗಳ ಅಧ್ಯಯನದಲ್ಲಿ ಮುಳುಗಿದ ಹಾಲಯ್ಯನಿಗೆ ಲಿಂಗ ಪೂಜಾ ನಿಷ್ಠೆಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ಕಾಡಹತ್ತಿದವು. ಈ ಕಳವಳದ ನಿವಾರಣೆಗಾಗಿ ಎಮ್ಮಿಗುನೂರು ಜಡೇಸಿದ್ದೇಶ್ವರರನ್ನು ಸಂದರ್ಶಿಸುವ ಘಟನೆ ಹಾಲಯ್ಯನ ಜೀವನದಲ್ಲಿ ನಡೆಯಿತು. ಎಮ್ಮಿಗನೂರು ಜಡೇಸಿದ್ದೇಶ್ವರ ಸ್ವಾಮಿಗಳು ಲಿಂಗಧಾರಿಗಳಾಗಿರಲಿಲ್ಲ. ಆದರೆ ಹಾಲಯ್ಯನಿಗಿದ್ದ ಲಿಂಗಧಾರಣೆಯ ಗೊಂದಲಕ್ಕಾಗಿ ಮಠದಲ್ಲಿದ್ದ ಶಿಷ್ಯನ ಹೆಗಲ ಮೇಲಿನ ವಸ್ತ್ರವನ್ನು ತೆಗೆದುಕೊಂಡು ಲಿಂಗಾಕಾರ ಮಾಡಿಕೊಂಡು ಕೊರಳಲ್ಲಿ ಕಟ್ಟಿಕೊಳ್ಳುತ್ತಾರೆ. ಹಠಯೋಗಿ ಎಮ್ಮಿಗನೂರ ಜಡಸಿದ್ದೇಶ್ವರ ಸ್ವಾಮಿಗಳಿಗೆ
ಶಿರಸಾಷ್ಟಾಂಗ ನಮಸ್ಕಾರಗಳು. ಬಾ ಮಗು, ನೀನು ಬರುವ ಮುನ್ಸೂಚನೆಯನ್ನು ನಮ್ಮ ಅಂತರಂಗದಲ್ಲೇ ಅರಿತಿದ್ದೇವೆ. ಲಿಂಗಧಾರಣೆಯ ಬಗ್ಗೆ ನಿನಗಿರುವ ಸಂಶಯವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿಯೇ ನೀನು ಇಲ್ಲಿಗೆ ಬಂದಿರುವೆ. ಹೌದು ಗುರುವೇ, ತಾವು ಲಿಂಗಧಾರಿಗಳಲ್ಲವೆಂದು ಹಲವರಿಂದ ಕೇಳಲ್ಪಟ್ಟಿದ್ದೆ. ಇಂದು ತಮ್ಮ ಕೊರಳಲ್ಲಿರುವ ಲಿಂಗವನ್ನು ನೋಡಿ ನನಗೆ ಮಹಾದಾನಂದವಾಯಿತು. ಲಿಂಗದಲ್ಲಿ ಮನವಾಗಿ, ಲಿಂಗದಲ್ಲಿ ನೆನೆಹಾಗಿ, ಸರ್ವಾಂಗವೇ ಲಿಂಗವಸ್ತುವಾಗಿರಲು ನಿನಗದರ ಸಂದೇಹ ಬೇಡ. ಶಿವಯೋಗದಲ್ಲಿಯೇ ನಿಜವಾದ ಸುಖವಿದೆ. ಇಷ್ಟಲಿಂಗ ಧಾರಣೆ ಮತ್ತು ಅದರ ಪೂಜೆ ಇಲ್ಲದೆ ಶಿವಯೋಗವು ಸಿದ್ಧಿಸಲಾರದು. ಧನ್ಯನಾದ ಗುರುವೇ, ಧನ್ಯನಾದೆ. ನನಗಿದ್ದ ಸಂಶಯವು ನಿಮ್ಮಿಂದ ನಿವಾರಣೆ ಆಯಿತು. ನಾನಿನ್ನು ಹೊರಡುವೆ ಗುರುವೇ, ಹೊರಡುವೆ. ನೀನೀಗ ಎಲ್ಲಿಂದ ಬಂದಿರುವೆಯೋ ಅಲ್ಲಿಗೇ ಹೊರಡು. ತಮ್ಮ ಆಶೀರ್ವಾದ ಗುರುವೇ. ಬರುವೆ. ಹಠಯೋಗಿ ಎಮ್ಮಿಗನೂರು ಜಡೇಸಿದ್ದೇಶ್ವರರಿಂದ ಆಶೀರ್ವಾದ ಪಡೆದು ಮರಳಿ ಹುಬ್ಬಳ್ಳಿಗೆ ಬಂದ ಹಾಲಯ್ಯ ಯೋಗ್ಯ ಗುರುವಿನ ದರ್ಶನ ಆಶೀರ್ವಾದಕ್ಕಾಗಿ ಕಾಯುತ್ತಿದ್ದ. ಕೊಳ್ಳೇಗಾಲ ತಾಲೂಕಿನ ವಿರಕ್ತ ಮಠದ ಪೂಜ್ಯ ಯಳಂದೂರ ಬಸವಲಿಂಗ ಸ್ವಾಮಿಗಳ ದರ್ಶನ ಸಿದ್ಧಾರೂಢರ ಮಠದಲ್ಲಿ ಆದದ್ದು ಹಾಲಯ್ಯನ ಜೀವನಕ್ಕೆ ಹೊಸ ತಿರುವು ನೀಡಿತು. ಆರೂಢರಲ್ಲಿ ಹಲವು ವಿಷಯಗಳನ್ನು ಚರ್ಚಿಸಲು ಬಂದ ಬಸವಲಿಂಗ ಸ್ವಾಮಿಗಳಿಗೆ ಹಾಲಯ್ಯನನ್ನು ಕಂಡು ತಮ್ಮ ಅಂತರಂಗದಲ್ಲಿ ಹಿರಿದಾದ ಸ್ಥಾನ ಕೊಟ್ಟರು. ಪೂರ್ವ ಜನ್ಮದ ಪುಣ್ಯವೆಂಬಂತೆ ಎರಡು ಆತ್ಮಗಳು ಒಂದಾಗಿ ಗುರು ಶಿಷ್ಯರ ರೂಪದಲ್ಲಿ ಒಬ್ಬರನ್ನೊಬ್ಬರು ಕಂಡಂತಾಯಿತು. ಗುರು ಶಿಷ್ಯರಿಬ್ಬರು ಕೊಳ್ಳೇಗಾಲದ ಶಂಭುಲಿಂಗ ಬೆಟ್ಟದ ಗುಹೆಯೊಂದರಲ್ಲಿ ಆತ್ಮ ಸಾಕ್ಷಾತ್ಕಾರದ ಹಸಿವು ಹಿಂಗಿಸಿಕೊಳ್ಳಲು ಸತತ 12 ವರ್ಷಗಳ ಕಾಲ ಅನುಷ್ಠಾನ ಮಾಡಿದರು. ಹಾಲಯ್ಯ, ಹುಬ್ಬಳ್ಳಿಯಿಂದ ನೀನು ನಮ್ಮಲ್ಲಿಗೆ ಬಂದು ನಿಜಗುಣ ಶಿವಯೋಗಿಗಳ 6 ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅಷ್ಟಾಂಗ ಯೋಗ ಸಾಧನೆಯಲ್ಲಿ ಬಲ್ಲಿದವನಾದೆ. ಈ ಶಂಭುಲಿಂಗ ಬೆಟ್ಟದ ಗುಹೆಯಲ್ಲಿ ಸತತ ಹಲವಾರು ವರ್ಷಗಳ ಕಾಲ ಅನುಷ್ಠಾನ ಮಾಡಿ ಜನ್ಮ ಸಾಫಲ್ಯ ಮಾಡಿಕೊಂಡೆ. ಗುರುಗಳೇ, ತಮ್ಮ ಸೇವೆ ಸಿಕ್ಕಿರುವುದು ನನ್ನ ಪೂರ್ವ ಜನ್ಮದ ಸುಕೃತವೆಂದೇ ಭಾವಿಸಿದ್ದೇನೆ. ಇದೆಲ್ಲವೂ ಶಿವನಿಶ್ಚಯ. ಮಗು, ನಿನಗೆ ಶಿವಯೋಗ ಶಾಸ್ತ್ರದಲ್ಲಿ ಏನಾದರೂ ಸಂಶಯವಿದ್ದರೆ ಕೇಳು, ಅದನ್ನು ಈಗಲೇ ಪರಿಹರಿಸುವೆ. ಗುರುದೇವ, ನನಗೆ ಜಂಗಮದ ಮಹತ್ವವನ್ನು ಹಾಗೂ ಜಂಗಮದ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೋಡು, ಜಗತ್ತು 2 ಪ್ರಕಾರಗಳಾಗಿವೆ. ಒಂದು ಬ್ರಹ್ಮಾಂಡ, ಮತ್ತೊಂದು ಪಿಂಡಾಂಡ. ಆಕಾಶ, ಆತ್ಮ 2 ಜಂಗಮ ವಸ್ತುಗಳು. 2 ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೂ ಇವು ಇಲ್ಲವೆಂದು ಅಲ್ಲಗಳೆಯುವ ಹಾಗಿಲ್ಲ. ಬ್ರಹ್ಮಾಂಡದಿಂದಲೇ ಪಿಂಡಾಂಡ ಸೃಷ್ಟಿಯಾಗಿರುವುದರಿಂದ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಗುರುಲಿಂಗ ಜಂಗಮವೆಂದೇ ತಿಳಿದುಕೊಳ್ಳಬೇಕು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಬಸವಲಿಂಗ ಸ್ವಾಮಿಗಳಿಂದ ಶಿವಯೋಗದ ಸಾಮರಸ್ಯವನ್ನು ಸವಿದ ಹಾಲಯ್ಯನಿಗೆ ಬಸವಲಿಂಗ ಮಹಾಸ್ವಾಮಿಗಳ ಅಕಾಲಿಕ ಮರಣ ತಾಯಿಯನ್ನು ಕಳೆದುಕೊಂಡ ಹಸುಗೂಸಿನ ಪರಿಸ್ಥಿತಿಯಂತಾಯಿತು. ಆಂತರಿಕ ದುಃಖದಿಂದ ಹೊರಬರಲು ಒಂದೇ ಒಂದು ಸರಳ ಮಾರ್ಗವೆಂದರೆ ಅನುಷ್ಠಾನ. ಇದನ್ನರಿತ ಹಾಲಯ್ಯನವರು ಹಾವೇರಿ ಜಿಲ್ಲೆಯ ಹಾನಗಲ್ಲ ವಿರಕ್ತ ಮಠಕ್ಕೆ ಬಂದು ಅನುಷ್ಠಾನ ಮಾಡಿದರು. ಆ ವಿರಕ್ತ ಮಠದ ಅಧಿಕಾರಿಗಳಾದ ಶ್ರೀ ಫಕೀರ ಮಹಾಸ್ವಾಮಿಗಳು ಶಿವೈಕ್ಯರಾಗಿದ್ದರು. ಬಿದಿರಿ ಕುಮಾರ ಮಹಾಸ್ವಾಮಿಗಳು ಹಾಲಯ್ಯನವರ ಮನವೊಲಿಸಿ ಹಾನಗಲ ವಿರಕ್ತ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಮಾಡಿದರು. ಇಲ್ಲಿಯವರೆಗೆ ಹಾಲಯ್ಯ ಸ್ವಾಮಿ ಎಂಬ ಹೆಸರಿನಿಂದ ಇದ್ದ ಶಿವಯೋಗಿಯವರಿಗೆ ಬಿದಿರಿ ಕುಮಾರ ಮಹಾಸ್ವಾಮಿಗಳು ಹಾನಗಲ್ಲ ಕುಮಾರ ಶಿವಯೋಗಿ ಎಂಬ ನಾಮಕರಣವನ್ನು ಮಾಡಿ ಜಯಘೋಷಣೆ ಮಾಡಿದರು.
ಶರಣಾರ್ಥಿರಿ ಬುದ್ಧಿ. ಶರಣು ಬನ್ನಿ ಹಂಪಯ್ಯನವರೇ, ಬನ್ನಿ. ಬುದ್ಧಿ, ತಾವು ನಮ್ಮ ಹಾನಗಲ್ಲ ವಿರಕ್ತ ಮಠಕ್ಕೆ ಅಧಿಕಾರ ವಹಿಸಿಕೊಂಡ ಮೇಲೆ ನಮ್ಮ ಊರು, ನಮ್ಮ ಮಠ ಬಹಳ ಸುಧಾರಣೆ ಆಗೈತ್ರಿ ಬುದ್ಧಿ. ಎಲ್ಲಾ ವರ್ಗದ ಮಕ್ಕಳು ಸಂಸ್ಕೃತ ಕಲೀಲಿ ಅಂತ ನಮ್ಮ ಹಾನಗಲ್ಲಿನೊಳಗ ಸಂಸ್ಕೃತ ಪಾಠಶಾಲಾ ತೆಗೆದಿರಿ. ಅದು ಅಲ್ಲದೆ ಬರ ಆವರಿಸಿದ ನಮ್ಮ ಜಿಲ್ಲೆಯೊಳಗ ಅಲ್ಲಲ್ಲಿ ಸಾರ್ವಜನಿಕ ಪ್ರಸಾದ ನಿಲಯಗಳನ್ನು ವ್ಯವಸ್ಥೆಗೊಳಿಸಿ ಸಮಸ್ತ ಸಮಾಜದ ಹಸಿವನ್ನ ನೀಗಿಸಿದ್ರಿ. ಅಷ್ಟ ಅಲ್ರಿ ಬುದ್ಧಿ, ನಮ್ಮ ಭಾಗದೊಳಗ ಗುರುಳಿ ರೋಗ ಎಂಬ ವ್ಯಾಧಿ ಆವರಿಸಿದಾಗ ಮನೆ ಮನೆಗೂ ತೆರಳಿ ನಿಮ್ಮ ಆರೋಗ್ಯವನ್ನ ಪಣಕ್ಕಿಟ್ಟು ರೋಗಿಗಳ ಕೈ ಮೈ ಮುಟ್ಟಿ ಅವರ ದುಃಖವನ್ನ ನಿವಾರಿಸಿ ಅವರ ರೋಗವನ್ನ ಶಮನಗೊಳಿಸಿದ್ರಪ್ಪ. ಹಂಪಯ್ಯನವರ, ಇದೆಲ್ಲವೂ ಶಿವನ ಇಚ್ಛೆ. ಮಠ ಮಾನ್ಯಗಳಿರುವುದೇ ಬಡಜನರ ಉದ್ಧಾರಕ್ಕಾಗಿ. ವ್ಯಕ್ತಿ ಯಾವನೇ ಇರಲಿ, ಯಾವ ಧರ್ಮಕ್ಕೆ ಸೇರಿದವನಾಗಿರಲಿ, ಮಾನವೀಯತೆಯನ್ನು ಮೈಗೂಡಿಸಿಕೊಂಡು ಮೇಲೇರಬೇಕು, ಅನ್ಯರಿಗೂ ಬದುಕು ಕೊಡಬೇಕು. ಇದು ನಮ್ಮ ಸಂಕಲ್ಪ. ಬುದ್ಧಿ, ತಮ್ಮಂತ ತಾಯಿ ಹೃದಯದ ಶಿವಯೋಗಿಗಳು ನಮ್ಮ ವಿರಕ್ತ ಮಠಕ್ಕೆ ದೊರೆತದ್ದು ನಮ್ಮ ಊರಿನ ಪುಣ್ಯಾರಿ ಬುದ್ಧಿ, ನಮ್ಮ ಊರಿನ ಪುಣ್ಯ. ಬುದ್ಧಿ, ತಾವು ಲಿಂಗ ಪೂಜೆಗೆ ಹೋದ ಸಮಯದಲ್ಲಿ ಕಾಡಶೆಟ್ಟಿಹಳ್ಳಿಯ ಗುರುಪಾದಯ್ಯನವರು ತಮ್ಮ 2 ಅಂಧ ಮಕ್ಕಳನ್ನು ಕರ್ಕೊಂಡು ಬಂದಿದ್ದರಪ್ಪ. ಹೌದು, ನಾವೇ ಕರೆದುಕೊಂಡು ಬರಲಿಕ್ಕೆ ಹೇಳಿದ್ದೆವು. ಎಲ್ಲಿದ್ದಾರೆ ಗುರುಪಾದಯ್ಯನವರು? ಹೊರಗದಾರಿ, ಕರಿತೀನಿ ತಡ್ರಿ ಬುದ್ಧಿ. ಗುರುಪಾದಯ್ಯನವರ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ಯಪ್ಪ, ಅಜ್ಜೋರ್ ಕರ್ಯಾಕತ್ತಾರ. ಶರಣಾರ್ಥಿ ಬುದ್ಧಿ. ಶರಣು ಶರಣಾರ್ಥಿ. ತಮ್ಮ, ಇಬ್ರು ಅಪ್ಪರ ಪಾದಕ್ಕೆ ನಮಸ್ಕಾರ ಮಾಡ್ರಪ್ಪ. ಬುದ್ಧಿ, ತಮ್ಮ ಪಾದಕ್ಕೆ ಶರಣರಿ ಬುದ್ಧಿ. ಶಿವ ನಿಮ್ಮಿಬ್ಬರಿಗೂ ಒಳ್ಳೆಯದು ಮಾಡಲಿ. ಹಂಪಯ್ಯನವರ, ಮೊನ್ನೆ ದಿವಸ ನಾವು ಕಾಡಶೆಟ್ಟಿಹಳ್ಳಿಯ ಹಕ್ಕಲ ಬಸವೇಶ್ವರ ಜಾತ್ರೆಗೆ ಹೋದಾಗ ಈ ಇಬ್ಬರು ಮಕ್ಕಳು ಶಿವಭಜನೆ ಮಾಡುತ್ತಾ ಸುಸ್ವರದ ಇಂಪಾಗಿ ಹಾಡುವುದನ್ನು ಕೇಳಿದೆ. ಇವರಿಬ್ಬರು ಗಾನದೇವತೆಯ ಮಕ್ಕಳು. ಸಂಗೀತ ಶಾರದೆಯ ವರದ ಹಸ್ತ ಇವರ ಮೇಲೆ ಅಪಾರವಾಗಿದೆ. ಇವರಿಬ್ಬರಿಗೂ ಸಂಗೀತ ಶಿಕ್ಷಣ ಕೊಡಿಸ್ತೀವಿ. ನಮ್ಮ ಹಾನಗಲ್ಲ ವಿರಕ್ತ ಮಠಕ್ಕೆ ಕರೆದುಕೊಂಡು ಬರ್ರಿ ಅಂತ ನಾನೇ ಹೇಳಿದ್ದೆ. ಕಾಡಶೆಟ್ಟಿಹಳ್ಳಿಯ ಕಗ್ಗಲ್ಲಿನಲ್ಲಿ ದೊರೆತ ಈ ವಜ್ರಗಳು ನಾಳೆ ಬೆಲೆ ಕಟ್ಟಲಾರದಂತ ಅನರ್ಘ್ಯ ರತ್ನಗಳಾಗುತ್ತವೆ ಎಂದು ನಮ್ಮ ಅಂತರಾತ್ಮ ಸಾರಿ ಸಾರಿ ಹೇಳುತ್ತಿದೆ. ಬುದ್ಧಿ, ತಮ್ಮ ಮಾತು ಅಂದ್ರೆ ಶಿವನ ಮಾತಿದಂಗ್ರಿ ಬುದ್ಧಿ. ಇನ್ನು ಮೇಲೆ ಈ ಮಕ್ಕಳಿಗೆ ನೀವೇ ತಾಯಿ, ನೀವೇ ತಂದೆ. ಆ ಚಿಂತೆ ಬಿಡ್ರಿ ಗುರುಪಾದಯ್ಯನವರ. ಅಂದಂಗ ನಿಮಗೆಷ್ಟು ಜನ ಮಕ್ಕಳು? ಹುಟ್ಟು ಕುರುಡರಾದ ಇವರಿಬ್ಬರೇ ಬುದ್ಧಿ. ದೊಡ್ಡವನ ಹೆಸರು ಶಿವಬಸಯ್ಯ, ಸಣ್ಣವನ ಹೆಸರು ಗದಿಗಯ್ಯ. ಹುಟ್ಟು ಗುರುಡರಾದರೂ ಹುಟ್ಟಿದ ಊರು, ಹೆತ್ತವರ ಹೆಸರು ಬೆಳೆಸಿ ಉಳಿಸುವ ನಾಡೇ ಮೆಚ್ಚುವಂತ ಸಾಧಕರಾಗುತ್ತಾರೆ. ನಾವಿವರಿಗೆ ಸಂಗೀತ ಶಿಕ್ಷಣ ಕೊಡಿಸೋ ಏರ್ಪಾಟ್ ಮಾಡ್ತೀವಿ. ಮಕ್ಕಳ, ನಿಮ್ಮ ಕಂಠಸಿರಿಯಿಂದ ಒಂದು ಹಾಡನ್ನಾದ್ರೂ ಹಾಡ್ರಪ್ಪ. ಅದನ್ನು ಕೇಳಬೇಕಂತ ನಮಗೆ ಬಹಳ ಆಸೆ ಆಗೈತೆ. ಬುದ್ಧಿ, ನಿಜಗುಣ ಶಿವಯೋಗಳ ಪದ್ಯವನ್ನು ಬಹಳ ಚಂದ ಹಾಡ್ತಾರೆ. ತಮ್ಮ, ಆ ಪದ ಹಾಡ್ರಪ್ಪ ಅಜ್ಜರ ಮುಂದ. ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಪರಮಾರ್ಥ ತತ್ವ ಸುಖವ, ಪರಮಾರ್ಥ ತತ್ವ ಸುಖವ ಸೂರೆಗೊಂಬ ಯತಿಗದೇನು. ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ಜನಿಸಿತೋರ್ಪ ಜಗವಿದೆಲ್ಲ, ಜನಿಸಿತೋರ್ಪ ಜಗವಿದೆಲ್ಲ,
ಕನಸಿನಂತೆ ಕೆಡುವುದೆಂದು ಜನಿಸಿ ತೋರ್ಪ ಜಗಬಿದಿಲ್ಲ. ಕನಸಿನಂತೆ ಕೆಡುವುದೆಂದು ಮನದೊಳರಿತು ಜನಿಸಿ ಕೆಡದ. ಮನದೊಳರಿತು ಜನಿಸಿ ಕೆಡದ ಚಿನ್ಮಯಾತ್ಮಕನಾದ ವ್ಯಕ್ತಿಗೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಗುರು ಭಜಿಸೋ ಕರ್ಮ ನಿವೃತ್ತಿ ಹರಣ ಪೂಜೆ ಶರಣ ಸೇವೆ. ಆ ಆ ಆ ಏನ ಗುರು ಭಜಿಸೋ ಕರ್ಮ ನಿವೃತ್ತಿ ಹರಣ ಪೂಜೆ ಶರಣ ಸೇವೆ. ಗುರು ಸಿದ್ಧನಲ್ಲಿ ಬೆರೆತು ಗುರು ಸಿದ್ಧನಲ್ಲಿ ಬೆರೆತು ಬೆರೆತು ಪೂಜಿಸ ಯತಿಗಾದೇನು. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಪರಮಾರ್ಥ ತತ್ವ ಸುಖವ ಪರಮಾರ್ಥ ತತ್ವ ಸುಖವ ಸೂರೆಗೊಂಬ ಯತಿಗಾದೇನು. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ದೂರವಿಲ್ಲವೋ ದೂರವಿಲ್ಲವೋ. ಹಾಣಗಲ್ಲ ಶ್ರೀ ಕುಮಾರಸ್ವಾಮಿಗಳ ಕೃಪಾಶೀರ್ವಾದದಿಂದ ಗದಗಯ್ಯನವರು ಹಿಂದೂಸ್ತಾನಿ ಸಂಗೀತ, ಉತ್ತರಾದಿ, ದಕ್ಷಿಣಾದಿ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದು ಗಾನಯೋಗಿ ಪಂಚಾಕ್ಷರ ಗವಾಯಿಗಳೆಂದು ಕುಮಾರ ಮಹಾಸ್ವಾಮಿಗಳಿಂದ ನಾಮಾಂಕಿತರಾಗಿ ಸಾವಿರಾರು ಅಂಧರ ಬಾಳಿಗೆ ಬೆಳಕಾದರು. ಅಂಧರನ್ನು ಸಂಗೀತ ಸಾಮ್ರಾಜ್ಯದ ರಸ ಋಷಿಗಳನ್ನಾಗಿ ಮಾಡಿ ವಿಶ್ವವೇ ಕಣ್ತೆರೆದು ನೋಡುವಂತೆ ಮಾಡಿ ಕಿವಿತುಂಬ ಕೇಳಿ ಬಾಯ್ತುಂಬ ಹೊಗಳುವಂತೆ ಮಾಡಿದ ಕೀರ್ತಿ ಶ್ರೀ ಕುಮಾರ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ. ಅಂದಿನ ಕಾಲದ ಸಾಮಾಜಿಕ ಕ್ರಾಂತಿಗೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ಧರ್ಮದ ಒಳಿತಿಗಾಗಿ ಚರಜಂಗಮರಾದ ಬಾಗಲಕೋಟೆಯ ಮಲ್ಲನಾರ್ಯರು ಕುಮಾರಸ್ವಾಮಿಗಳನ್ನು ಎಚ್ಚರಿಸಿದ ಘಟನೆ ಸಮಗ್ರ ಸಮಾಜಕ್ಕೇ ಹೊಸ ತಿರುವು ಕೊಟ್ಟಿತು. ಬುದ್ಧಿ, ತಮ್ಮನ ಭೇಟಿಯಾಗೋದಕ್ಕ ಚರಜಂಗಮರಾದ ಬಾಗಲಕೋಟೆಯ ಮಲ್ಲನಾರ್ಯರು ಬಂದಿದ್ದಾರೆ. ಪುರಾಣ ಪ್ರವಚನ ಪ್ರವೀಣರಾದ ಬಾಗಲಕೋಟೆ ಮಲ್ಲನಾರ್ಯರು ಬಂದಿದ್ದಾರೆ. ಹೌದ್ರಿ ಬುದ್ಧಿ. ಎಲ್ಲಿ ಅವರನ್ನು ಬರಮಾಡಿ. ಆಗಲ್ರಪ್ಪ. ಅಜ್ಜಾರ ಬರ್ರಪ್ಪ, ಅಜ್ಜಾರ್ ಕರ್ಯಾಕತ್ತಾರ, ಬರ್ರಿ. ಶರಣು ಶರಣಾರ್ಥಿ ಬುದ್ಧಿ. ಶಿವ ನಿಮ್ಗೆ ಒಳ್ಳೇದು ಮಾಡ್ಲಿ. ಹೇಳ್ರಪ್ಪ. ಪೂಜ್ಯರೇ, ಕಾವಿ ಬಟ್ಟೆ ಧರಿಸಿ ತೂಗು ಮಂಚದ ಮೇಲೆ ಕುಳಿತರೆ ಹೇಗೆ? ಬುದ್ಧಿ, ತಾವು ವಿರಕ್ತ ಮಠದ ಮಠಾಧೀಶರಾಗಿ ಸಮಾಜದ ಆಚಾರ ವಿಚಾರಗಳನ್ನು ಲೆಕ್ಕಿಸದೆ ಹೋದರೆ ವೀರಶೈವ ಲಿಂಗಾಯತ ಧರ್ಮದ ಅವನತಿ ಕಾಣಬೇಕಾಗುತ್ತದೆ. ನೀವು ಸಮಾಜದ ಉದ್ಧಾರಕ್ಕಾಗಿ ಕೃತಪ್ರಜ್ಞರಾಗಬೇಕು. ಮಲ್ಲನಾರ್ಯರೇ, ಸಮಾಜದ ಸೇವೆ ಮಾಡಲು ನಾವು ಸದಾ ಸಿದ್ಧ. ಆದರೆ ನಮ್ಮದು ಬಡತನದ ಮಠ. ಸಮಾಜದ ಸಭೆ ಸಮಾರಂಭಗಳನ್ನು ಮಾಡಲು ಹಣದ ಅವಶ್ಯಕತೆ ತುಂಬಾ ಇದೆ. ಆದರೆ ಬುದ್ಧಿ, ತಾವು ಮಾರ್ಗಸೂಚಕರಾಗಿ ನಮ್ಮೊಂದಿಗೆ ಬರುವುದಾದರೆ ಸಭೆ ಸಮಾರಂಭಗಳನ್ನು ಮಾಡುವುದಕ್ಕಾಗಿ
ಹಣ ಕೂಡಿಸುವ ಭಾರ ನನ್ನ ತಲೆಯ ಮೇಲಿರಲಿ. ಆದರೆ ನೀವು ಮಾತ್ರ ನಮ್ಮೊಂದಿಗೆ ಕೈ ಜೋಡಿಸಿ ಸಮಾಜದ ಏಳಿಗೆಗಾಗಿ ನಮ್ಮೊಂದಿಗೆ ಬರಲೇಬೇಕು. ಮಲ್ಲನಾರರೆ, ಸಮಾಜದ ಮೇಲೆ ತಮಗಿರುವ ಕಳಕಳೆಯನ್ನು ನೋಡಿ ನಮಗೆ ತುಂಬಾ ಸಂತೋಷವಾಯಿತು. ನಾನು ಕೂಡ ನನ್ನ ಶಕ್ತಿಯನ್ನೆಲ್ಲ ಸಮಾಜ ಸೇವೆಗಾಗಿ ವಿನಿಯೋಗಿಸುತ್ತೇನೆ. ನನ್ನಿಂದ ಸಮಾಜಕ್ಕೆ ಸಮರ್ಪಕವಾದ ಸೇವೆ ಸಲ್ಲುವುದಾದರೆ ಅದಕ್ಕಾಗಿ ನಾನು 10 ಜನ್ಮಗಳನ್ನಾದರೂ ಎತ್ತಿ ಬರಲು ಸಿದ್ಧ. ಇದು ಶಿವನ ಸಾಕ್ಷಿಯಾಗಿ ನಾನು ಮಾಡುವ ಪ್ರತಿಜ್ಞೆ ಎಂದು ತಿಳಿಯಿರಿ. ಆಯ್ತು ಬುದ್ಧಿ, ತಮ್ಮ ಮಾತು ಕೇಳಿ ಬಹಳ ಆನಂದವಾಯಿತು, ಬಹಳ ಆನಂದವಾಯಿತು. ಬಾಗಲಕೋಟೆಯ ಮಲ್ಲನಾರರ ಬಯಕೆಯಂತೆ ಸಮಾಜ ಸೇವೆಗಾಗಿ ನಾಡಿನ ಉದ್ದಗಲಕ್ಕೂ ಕಾಲ್ನಡಿಗೆಯಿಂದಲೇ ಸಂಚರಿಸಿ ಸರ್ವ ಸಮಾಜದ ಮುಖಂಡರನ್ನು ಸಂದರ್ಶಿಸಿ ಅವರೊಂದಿಗೆ ಚಿಂತನ ಮಂಥನ ಮಾಡಿ 1904 ಮೇ ತಿಂಗಳ 13, 14, 15ರಂದು ಮೊದಲ ಅಖಿಲ ಭಾರತ ವೀರಶೈವ ಸಮ್ಮೇಳನವು ಧಾರವಾಡದ ದರ್ಬಾರ್ ಹಾಲಿನಲ್ಲಿ ನಡೆಯಿತು. ಪ್ರಥಮ ಬಾರಿಗೆ ಅಧ್ಯಕ್ಷತೆ ವಹಿಸಿದವರು ನವಲಗುಂದ ಸಂಸ್ಥಾನದ ಶ್ರೀ ಲಿಂಗರಾಜಪ್ಪ ಜಾಯಪ್ಪ ಸರ್ದೇಸಾಯಿ. ಸಮಾಜದಲ್ಲಿ ಬಡವ ಬಲ್ಲಿದರೆಂಬ ಕಂದಕವನ್ನು ತೆಗೆದು ಸಮಾಜದ ಸರ್ವತೋಮುಖದ ಅಭಿವೃದ್ಧಿಗಾಗಿ ಶ್ರಮಿಸಿ ಸಾಫಲ್ಯರಾದವರು ಶ್ರೀ ಕುಮಾರಸ್ವಾಮಿಗಳು. ಶ್ರೀ ಕುಮಾರಸ್ವಾಮಿಗಳ ಬಯಕೆಯಂತೆ ಶಿವಯೋಗ ಮಂದಿರ ಸ್ಥಾಪನೆಗೆ ಮಹತ್ವದ ನಿರ್ಣಯ ತೆಗೆದುಕೊಂಡವರು ಚಿತ್ತರಗಿಯ ವಿಜಯ ಮಹಂತ ಸ್ವಾಮಿಗಳು. ಶ್ರೀ ಮಹಂತ ಸ್ವಾಮಿಗಳು ಮಹಂತಮ್ಮ ಎಂಬ ಗೋಮಾತೆಯನ್ನು ಕಳುಹಿಸಿಕೊಟ್ಟು, ಈ ಗೋಮಾತೆ ಎಲ್ಲಿ ಗೋಮೂತ್ರವನ್ನು ಹಾಕಿ ಮಲಗುತ್ತದೆಯೋ ಅಲ್ಲೇ ಶಿವಯೋಗ ಮಂದಿರವನ್ನು ಕಟ್ಟಬೇಕು ಎಂದು ಹೇಳಿದರು. ಅವರ ಅಪ್ಪಣೆಯಂತೆ 1909ರಲ್ಲಿ ಶಿವಯೋಗ ಮಂದಿರ ಸ್ಥಾಪನೆಯಾಯಿತು. ಬುದ್ಧಿ, ತಮ್ಮ ಆಶಾದಂಗ ಶಿವಯೋಗ ಮಂದಿರ ಸ್ಥಾಪನೆ ಆಯ್ತ್ರಿಪ್ಪ. ಇದು ನಮ್ಮೊಬ್ಬರ ಶ್ರಮ ಅಲ್ಲ ಹಂಪಯ್ಯನವರೇ, ಇಳಕಲ್ಲ ವಿಜಯ ಮಹಾಂತ ಶಿವಯೋಗಿಗಳ ಶ್ರಮ, ಭಕ್ತ ಮಂಡಳಿಯ ಶ್ರದ್ಧೆ, ವೈರಾಗ್ಯ ಮೂರ್ತಿ ಬಾಗಲಕೋಟೆ ಮಲ್ಲನಾರರ ಅಭಿಲಾಷೆ. ಈ ಶಿವಯೋಗ ಮಂದಿರದಲ್ಲಿ ವಟುಗಳು, ಸಾಧಕರು, ಸನ್ಯಾಸಿಗಳು ನಿರ್ಮಾಣಗೊಳ್ಳುವ ಒಂದು ಮಹಾಮನೆ ಕಟ್ಟಬೇಕೆಂಬ ನಮ್ಮ ಕನಸು ನನಸಾಗಿದೆ. ಹೌದ್ರಿ ಬುದ್ಧಿ, ಅದರಲ್ಲೂ ನಮ್ಮ ಶಿರಸಂಗಿಯ ಲಿಂಗರಾಜ ದೇಸಾಯಿಯವರಂತೂ ತಮ್ಮ ಸರ್ವಸ್ವವನ್ನ ಸಮಾಜಕ್ಕೆ, ವಿದ್ಯಾದಾನಕ್ಕೆ ದೇಣಿಗೆ ಕೊಟ್ಟದ್ದು ದೊಡ್ಡದ್ರಿಪ್ಪ, ದೊಡ್ಡದು. 100ಕ್ಕೊಬ್ಬ ವೀರ, 1000ಕ್ಕೊಬ್ಬ ಪಂಡಿತ, 1,00,000ಕ್ಕೊಬ್ಬ ದಾನಿ, ಹಂಗ ನಮ್ಮ ಶಿರಸಂಗಿ ಲಿಂಗರಾಜ ದೇಸಾಯರು. ಬುದ್ಧಿ, ನಮ್ಮ ಶಿವಯೋಗ ಮಂದಿರದಲ್ಲಿ ಗೋಶಾಲೆಯನ್ನು ಆರಂಭಿಸಿದ್ರಿ, ವಿಭೂತಿ ನಿರ್ಮಾಣದ ಕೇಂದ್ರವನ್ನು ಕಟ್ಟಿಸಿದ್ರಿ, ಬಂದ ಭಕ್ತರಿಗಾಗಿ ಪ್ರತಿನಿತ್ಯ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ರಿ, ಸಂಸ್ಕೃತ ವಿದ್ಯಾಪೀಠ ಕಟ್ಟಿಸಿದ್ರಿ, ಅಲ್ಲದೆ ವಾಚನಾಲಯವನ್ನು ಕಟ್ಟಿಸಿ ಗ್ರಂಥ ರಚನೆಯ ವ್ಯವಸ್ಥೆ ಮಾಡಿಸಿದ್ರಿ. ಇದು ಅಲ್ಲದೆ ಶಿವಶರಣರ ಸಮಗ್ರ ವಚನಗಳನ್ನು ಹುಡುಕಿಸಿ ಗ್ರಂಥಾಲಯದಲ್ಲಿ ಸಂಗ್ರಹ ಮಾಡಿಸಿದ್ರಿ. ಇದು ವಚನ ಲೋಕಕ್ಕೆ ತಾವು ಕೊಟ್ಟ ಮಹತ್ವದ ಕೊಡುಗೆ ರೀ ಬುದ್ಧಿ, ಮಹತ್ವದ ಕೊಡುಗೆ. ಹಂಪಯ್ಯನವರೇ, ಶರಣರ ವಚನಗಳ ಸಂಗ್ರಹದ ಕೀರ್ತಿ ಸಲ್ಲಬೇಕಾದದ್ದು ಫಕೀರಪ್ಪ ಹಳಕಟ್ಟಿಯವರಿಗೆ. ಶರಣರ ವಚನಗಳನ್ನು ಸಂಗ್ರಹಿಸುವುದಕ್ಕಾಗಿ ಹಳಕಟ್ಟಿಯವರ ತ್ಯಾಗ, ಶ್ರಮ ಅಪಾರವಾದದ್ದು. ಹೌದ್ರಿ ಬುದ್ಧಿ, ಹೌದು, ತಮ್ಮ ಮಾತು ಖರೆಯದ. ಶಿವಯೋಗ ಮಂದಿರದಲ್ಲಿ ಸ್ವಾಮಿಗಳಾಗುವವರ ಆರೋಗ್ಯ, ಆತ್ಮಜ್ಞಾನ ಇವೆಲ್ಲದರ ಬೆಳವಣಿಗೆಗಾಗಿ ಯೋಗಾಭ್ಯಾಸವನ್ನು ಹುಟ್ಟುಹಾಕಿ ಜೊತೆಗೆ ಶಿವಯೋಗದ ಕಲಿಕೆಗೂ ಅನುಕೂಲತೆಗಳನ್ನು ಮಾಡಿಕೊಟ್ಟವರು ಶ್ರೀ ಕುಮಾರ ಶಿವಯೋಗಿಗಳು. ಮಹಾರಾಷ್ಟ್ರದ ಪರಳಿ ವೈದ್ಯನಾಥ ದೇವಾಲಯದಲ್ಲಿ ವೀರಶೈವರಿಗೂ ಪೂಜೆ ಸಲ್ಲಿಸಲು ಹಕ್ಕಿದೆ ಎಂದು ನ್ಯಾಯಾಲಯದಲ್ಲಿ ನಿರಂತರವಾಗಿ ಹೋರಾಡಿ ಗೆದ್ದು ನಿಯಮ ಜಾರಿಗೆ ತಂದದ್ದು ವೀರಶೈವ ಸಮಾಜಕ್ಕೆ ಶ್ರೀ ಕುಮಾರಸ್ವಾಮಿಗಳು ನೀಡಿದ ಗಮನಾರ್ಹ ಕೊಡುಗೆ. ತಮ್ಮ ಆರೋಗ್ಯ, ಜೀವನದ ಸುಖಗಳನ್ನೆಲ್ಲ ತ್ಯಾಗ ಮಾಡಿ ಹಗಲು ರಾತ್ರಿ ಎನ್ನದೆ ಸಮಾಜಕ್ಕೋಸ್ಕರ ಶ್ರೀ ಕುಮಾರ ಶಿವಯೋಗಿಗಳು ಶ್ರಮಿಸಿದರು.
ಬದುಕಿನ ಅಂತ್ಯಕಾಲದಲ್ಲಿ ಶ್ರೀಗಳ ಆರೋಗ್ಯ ಏರುಪೇರಾಯಿತು. ವಿಪರೀತ ಜ್ವರದ ಬಾಧೆ. ಶ್ರೀ ಕುಮಾರಸ್ವಾಮಿಗಳು ಲಿಂಗದಲ್ಲಿ ಬೆರೆಯುವ ಸ್ವ ಇಚ್ಛೆಯನ್ನು ಭಕ್ತರಿಗೆ ತಿಳಿಸಿದರು. ಭಕ್ತರೇ, ನಾನು ಶಿವನಲ್ಲಿ ಒಂದಾಗುವ ಕಾಲ ಸಮೀಪಕ್ಕೆ ಬಂತು ಅಂತ ಕಾಣ್ತೈತ್ರಪ್ಪ. ಬುದ್ಧಿ ಹಂಗನ್ಬೇಡ್ರಿ, ಬೇಡಪ್ಪ, ಹಂಗನ್ಬೇಡ್ರಿ. ನಿಮ್ಮಂಥ ಮಹಾತ್ಮರ ನಗಲಿ ನಾವು ಹೇಗೆ ಜೀವಿಸುವುದು ತಂದೆ, ಹೇಗೆ ಜೀವಿಸುವುದು? ನೀವಿಲ್ಲದ ನಮ್ಮ ಬದುಕು ಕಗ್ಗತ್ತಲೆ ಕಾರ್ಗತ್ತಲು ಬುದ್ಧಿ, ಕಾರ್ಗತ್ತಲು ಬುದ್ಧಿ. ಓ ನನ್ನ ನಿರಂಜನ ದೇಶಿಕರೇ, ನೀವೆಲ್ಲ ನನ್ನ ಪೋಷಕರು. ನಿಮ್ಮ ಬಾಹ್ಯ ತಪ್ಪುಗಳಿಗೆ ನೀವು ಕಾರಣ, ನಿಮ್ಮ ಅಂತರಂಗದ ತಪ್ಪಿಗೆ ನಾನು ಕಾರಣ. ಸಮಾಜ ಇದು ನನ್ನ ಸಮಾಜ. ಸಮಾಜದ ಸೇವೆಗಾಗಿ ನಾನು ಮತ್ತೆ ಹುಟ್ಟಿ ಬಂದೇ ಬರುತ್ತೇನೆ, ಮತ್ತೆ ಹುಟ್ಟಿ ಬಂದೇ ಬರುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮ್ಮ ನಗಲಿದಿರಾ ತಂದೆ? ಶ್ರೀ ಕುಮಾರ ಶಿವಯೋಗಿಗಳು ಲಿಂಗದಲ್ಲಿ ಲೀನವಾಗಿ ಸರ್ವ ಸಮಾಜದವರನ್ನು ದುಃಖ ತಪ್ತರನ್ನಾಗಿ ಮಾಡಿದರು. ಫೆಬ್ರವರಿ 19, 1930 ಬುಧವಾರ ಶ್ರೀ ಕುಮಾರ ಶಿವಯೋಗಿಗಳು ಲಿಂಗೈಕ್ಯರಾದರು. ಶ್ರೀ ಕುಮಾರ ಶಿವಯೋಗಿಗಳು ಧರ್ಮದ ಹಾದಿಯಲ್ಲಿ ನಡೆದು ಅದ್ವೈತ ಶಕ್ತಿಯಾಗಿ ಶಿವನಲ್ಲಿ ಲೀನವಾಗಿ ಶಿವಯೋಗ ಮಂದಿರದಲ್ಲಿ ವಾಸವಾಗಿದ್ದಾರೆ. ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು. ವೀರಶೈವ ಸಾರಧರ್ಮ ಜ್ಯೋತಿ ಬೆಳಗಿತು, ಜ್ಯೋತಿ ಜ್ಯೋತಿ ಬೆಳಗಿತು. ಧರ್ಮದ ಜ್ಯೋತಿ ಬೆಳಗಿತು. ಮಂದಿರದ ಸೇವೆಯಂದು ಪೂಜೆಯಂದು ಬೆಳಗಿತು. ಮಂದಿರದ ಸೇವೆಯಂದು ಪೂಜೆಯಂದು ಬೆಳಗಿತು. ಸುಂದರ ಸಮಾಜವೆಂಬ ಮಂತ್ರ ಪಠಿಸಿತು. ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು. ವೀರಶೈವ ತತ್ವಬೋಧಿ ಭಕ್ತರೋಡು ಬೆಳಗಿತು. ವೀರಶೈವ ತತ್ವಬೋಧಿ ಭಕ್ತರೋಡು ಬೆಳಗಿತು. ಸಾರವೇದ ಶಾಸ್ತ್ರ ಸುಗಮ ದಾರಿ ತೋರಿತು. ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು. ಗುರು ವಿರಕ್ತರೊಂದೆಯಂಬ ಸಮತೆ ಸಾರಿತೋ ಜ್ಯೋತಿ. ಗುರುಕುಮಾರ ನಾಮದಿಂದ ಗುರುಕುಮಾರ ನಾಮದಿಂದ ಜಗವ ಬೆಳಗಿತೋ. ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು. ಧರ್ಮದ ಜ್ಯೋತಿ ಬೆಳಗಿತು. ಧರ್ಮದ ಜ್ಯೋತಿ ಬೆಳಗಿತು. ಇದುವರೆಗೆ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳ ಮಹಾತ್ಮೆ ರಂಗನಾಟಕ ಕೇಳಿದಿರಿ. ಮೂಲ ರಚನೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಯವರು. ಬಾನುಲಿಗೆ ಅಳವಡಿಸಿ ನಿರ್ದೇಶಿಸಿದವರು ಮಹಾದೇವ ಹೊಸೂರ್.
ಪ್ರಸ್ತುತಿ ಶ್ರೀ ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ ಗದಗ್. ಪಾತ್ರ ಪರಿಚಯ. ನಿರೂಪಕ ಮಹಾದೇವ್ ಹೊಸೂರ್. ಶ್ರೀ ಕುಮಾರಸ್ವಾಮಿ ಹೊಸೂರ್ ಮಠ್. ಕುಮಾರಸ್ವಾಮಿಗಳ ತಂದೆ ಬಸಯ್ಯ ಹಾಗೂ ಹಂಪಯ್ಯ ಶಿವಕುಮಾರ್ ಐಹೊಳೆ. ಕುಮಾರಸ್ವಾಮಿಗಳ ತಾಯಿ ನೀಲಮ್ಮ ಮಹೇಶ್ ಕೊಪ್ಪಳ್. ರುದ್ರಮ್ಮ ಕುಮಾರ್ ಗರಗ್. ಜಡಿ ಸಿದ್ದೇಶ್ವರ ಸ್ವಾಮಿಗಳು ರಾಚಯ್ಯ ಸ್ವಾಮಿ ಹುರುಳಿಕುಪ್ಪಿ. ಯಳಂದೂರು ಬಸವಲಿಂಗ ಸ್ವಾಮಿ ಮಹಾಂತಯ್ಯ ಶಶಿಮಠ್. ಗುರುಪಾದಯ್ಯ ರಾಚಯ್ಯ ಸ್ವಾಮಿ ಬಡ್ನಿ. ಗದಗಯ್ಯ ಮಲ್ಲನಾರ್ಯರು ಹಾಗೂ ಭರಮಪ್ಪ ಅಂಬಣ್ಣ ಜಮಾದಾರ್. ಸಂಗೀತ ಸಹಕಾರ ಕ್ಯಾಶಿಯೋ ಪ್ರಮೋದ್ ಸಾಗರ್ ಬೆಂಗಳೂರು. ತಬಲಾ ಸದಾನಂದ್ ತಾವ್ಡೆ. ಹಾಡು ಹಾಡಿದವರು ಮಂಜುನಾಥ್ ಬದಾಮಿ. ಕಾರ್ಯಕ್ರಮ ಸಮನ್ವಯ ಶರಣಬಸವ ಚೋಳಿನ್ ಹಾಗೂ ಮಂಜುಳಾ ಪುರಾಣಿಕ್. ಸಂಕಲನ ಜಿ ಸುರೇಖಾ ಸುರೇಶ್. ಸಹಕಾರ ಯಶಸ್ವಿನಿ ಸೌಣೂರ್ ಮಠ್.